ಎಲ್ಲ ಪ್ರೀತಿಯ ದೇವಜನರೇ, ಪ್ರೈಸ್ ಲಾರ್ಡ್, ಜೈ ಕ್ರಿಸ್ಟ್. ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ವಿಡಿಯೋ ಬಹಳಷ್ಟು ವಿಶೇಷಕರವಾಗಿರುವಂಥದ್ದಾಗಿದೆ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿರುವಂಥ ಈ ದಿವಸದ ವಿಶೇಷವಾದ ಈ ವಿಡಿಯೋದಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವಂಥವರಾಗಿದ್ದೇವೆ. ಇತಿಹಾಸದಲ್ಲಿ ಸತ್ತು ಎದ್ದು ಬಂದಿದ್ದು ಯಾರೂ ಇಲ್ಲ. ನಿಜವಾಗಿಯೂ ಸತ್ಯವಾಗಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆತನ ನಂಬುವಂಥವರು ಇದನ್ನು ಸುಳ್ಳು ಎಂಬುದಾಗಿ ಹೇಳುತ್ತಾರೆ. ಹೌದು, ಇತಿಹಾಸದಲ್ಲಿ ಸತ್ತು ಎದ್ದು ಬಂದಿನವರು ಇದ್ದಾರೆ. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿದ್ದಾನೆ, 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ. ಇವಾಗ ನಾವು ಹೇಳಿದ ತಕ್ಷಣ ಇದಕ್ಕೆ ಏನು ಸಾಕ್ಷಿಗಳುಂಟು, ಇದು ಹೇಗೆ ಸಾಧ್ಯ, ಇದು ನಿಮ್ಮ ಒಂದು ಪುಸ್ತಕದಲ್ಲಿ ಬರೆದಿದೆ, ಇದರ ಆಧಾರಗಳೇನಾಗಿವೆ, ಇದೆಲ್ಲ ವಿಶೇಷತೆ ಏನಾಗಿದೆ ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಅವಶ್ಯಕತೆ ಆಗಿದೆ. ಪ್ರಾರಂಭದಲ್ಲಿ ತಿಳಿದುಕೊಳ್ಳುವಂಥದ್ದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದನು. ಅಂದರೆ ಅರ್ಥ, ಇಡೀ ಇಸ್ರಾಯೇಲ್ ದೇಶದವರು, ಮಹಾಯಾಜಕರು, ಫರಿಸಾಯರು, ರೋಮ್ ಸಾಮ್ರಾಜ್ಯದ ಪೊಂತ್ಯ ಪಿಲಾತನ ಆದೇಶದ ಮೇರೆಗೆ ಯೇಸು ಕ್ರಿಸ್ತನಿಗೆ ಶಿಲುಬೆಗೆ ಹಾಕಲಾಯಿತು. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತಿದ್ದನು ಎಂಬುದಾಗಿ ನೋಡುತ್ತೇವೆ. ಇದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ನಾವು 8 ಸ್ತಂಭಗಳು, 8 ವಿಷಯಗಳು, 8 ಅಂಶಗಳು ನಾವು ಒಂದೊಂದಾಗಿ ತಿಳಿದುಕೊಳ್ಳುವುದರ ಮೂಲಕವಾಗಿ ಇದರ ವಿಶೇಷತೆ ನಮಗೆ ಅರ್ಥವಾಗುತ್ತದೆ. ಮೊದಲನೇದಾಗಿ, ರೋಮನ ಅಧಿಕೃತ ದೃಢೀಕರಣ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತಿದ್ದಾನೆ ಎಂದು ಪೊಂತ್ಯ ಪಿಲಾತನು ಏನು ಮಾಡುತ್ತಾನೆ, ತನ್ನ ಶತಾಧಿಪತಿಯ ಮೂಲಕವಾಗಿ ದೃಢೀಕರಿಸುತ್ತಾನೆ. ಆತನು ಕೇಳುತ್ತಾನೆ, ಯೇಸು ಕ್ರಿಸ್ತನು ನಿಜವಾಗಿಯೂ ಸತ್ತಿದ್ದಾನೋ ಇಲ್ಲ ಇನ್ನೂ ಶಿಲುಬೆ ಮೇಲೆ ಆತನು ಜೀವಂತವಾಗಿದ್ದಾನೋ ಎಂಬುದಾಗಿ ಆತನು ದೃಢೀಕರಿಸ್ತಾನೆ ತನ್ನ ಒಂದು ಶತಾಧಿಪತಿಯ ಮೂಲಕವಾಗಿ. ಆ ದೃಢೀಕರಣವಾದ ಮೇಲೆ ಪೊಂತ್ಯ ಪಿಲಾತನು ಯೇಸು ಕ್ರಿಸ್ತನ ದೇಹ ಯೋಸೇಫ್ ಅರಮಥಿಯಗೆ ಒಪ್ಪಿಸಿಕೊಡುತ್ತಾನೆ. ಯಾಕಂದರೆ ಯೋಸೇಫ್ ಅರಮಥಿಯ ಆ ದೇಹವನ್ನು ಕೇಳಿರುವಂಥವನಾಗಿರುತ್ತಾನೆ. ಎರಡನೇದಾಗಿರುವಂಥ ಸ್ತಂಭ, ಅರಮಥಿಯಾದ ಯೋಸೇಫನು. ಈತನು ಯಾರಾಗಿದ್ದನು? ಈತನು ಯಹೂದ್ಯರ ಮಹಾಸಭೆಯ ಸದಸ್ಯನಾಗಿದ್ದನು, ಯಹೂದಿಯಾಗಿದ್ದನು ಮತ್ತು ಈತನು ಶ್ರೀಮಂತನಾಗಿದ್ದನು. ಈತನು ಒಂದು ಮರ್ಯಾದೆ ಗೌರವದಿಂದ ನೋಡುವಂಥ ವ್ಯಕ್ತಿಯಾಗಿದ್ದನು ಎಲ್ಲ ಯಹೂದ್ಯರ ಮಧ್ಯದಲ್ಲಿ ಎಂಬುದಾಗಿ ನೋಡುತ್ತೇವೆ. 4 ಸುವಾರ್ತೆಗಳಲ್ಲಿ ಈತನ ವಿಶೇಷತೆ, ಈತನ ವಿಶ್ಲೇಷಣೆ ಮಾಡಿರುವಂಥದ್ದಾಗಿದೆ. ಈತನೇನು ಮಾಡ್ತಾನೆ, ತನಗೋಸ್ಕರ ಮಾಡಿಟ್ಟುಕೊಂಡಿರುವಂತಹ ಸಮಾಧಿ, ಆತನು ಯೇಸು ಕ್ರಿಸ್ತನ ದೇಹವನ್ನು ಅಲ್ಲಿ ಇಡಬೇಕೆಂಬುದಾಗಿ ಪೊಂತ್ಯ ಪಿಲಾತನ ಬಳಿಗೆ ಹೋಗಿ ಕೇಳುತ್ತಾನೆ. ಯಾಕಂದರೆ ಈತನು ಯೇಸು ಕ್ರಿಸ್ತನ ಶಿಷ್ಯನಾಗಿರುವಂಥದ್ದು ನೋಡುತ್ತೇವೆ. ಅಂದರೆ ಯೇಸು ಕ್ರಿಸ್ತನ ನಂಬುತ್ತಾನೆ, ಯಾರಿಗೂ ಹೇಳದೆ ತಾನು ಮನಸ್ಸಿನಲ್ಲಿ, ಹೃದಯದಲ್ಲಿ ಆತನನ್ನು ಆಳವಾಗಿ ನಂಬಿಕೊಂಡು ಆತನ ಆಜ್ಞೆಗಳನ್ನು, ಆತನ ಬೋಧನೆಗಳನ್ನು ಆತನಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಡುವಂಥವನಾಗಿದ್ದನು. ಅದಕ್ಕೋಸ್ಕರ ಆತನು ತನಗೋಸ್ಕರ ಮಾಡಿಟ್ಟುಕೊಂಡಿರುವಂಥ ಸಮಾಧಿಯಲ್ಲಿ ಯೇಸು ಕ್ರಿಸ್ತನ ಇಡಬೇಕೆಂಬುದಾಗಿ ಪೊಂತ್ಯ ಪಿಲಾತನ ಬಳಿಯಲ್ಲಿ ಹೋಗಿ ಕೇಳುತ್ತಾನೆ. ಮತ್ತು ಹೋಗಿ ಕೇಳಿ ಆ ಅಪ್ಪಣೆಯನ್ನು ತೆಗೆದುಕೊಂಡು ತನ್ನಗೋಸ್ಕರ ಮಾಡಿಕೊಂಡಿರುವಂಥ ಆ ಸಮಾಧಿಯಲ್ಲಿ ಯೇಸು ಕ್ರಿಸ್ತನ ದೇಹ ಸುಗಂಧ ದ್ರವ್ಯಗಳಿಂದ, ನಾರು ಬಟ್ಟೆಗಳಿಂದ ಸುತ್ತಿ ಒಳ್ಳೆ ರೀತಿಯಿಂದ ಮರ್ಯಾದೆಯಿಂದ ಆತನು ಇಡುತ್ತಾನೆ. ಆ ಸಮಾಧಿ ಮೊದಲು ಯಾರೂ ಕೂಡ ಉಪಯೋಗಿಸಿರುವಂಥದ್ದಾಗಿಲ್ಲ. ಅದು ಹೊಸದಾಗಿ ಆತನು ತನಗೋಸ್ಕರ ಮಾಡಿಕೊಂಡಿರುವಂಥದ್ದಾಗಿತ್ತು. ಇವಾಗ ಯಹೂದ್ಯರ ಒಂದು ಮಹಾಸಭೆಯ ಸದಸ್ಯನು, ಸೆನೆಡ್ರಿನ್ ಎನ್ನುವಂಥ ಸಭೆಯ ಸದಸ್ಯನಾಗಿದ್ದರೂ ಕೂಡ ಆತನು ತನ್ನದೇ ಆಗಿರುವಂಥ ಒಂದು ಮರ್ಯಾದೆ, ಯಾವುದೇ ವಿಷಯಗಳನ್ನು ಆತನು ಯೋಚನೆ ಮಾಡಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿಸಿರುವಂಥವರು ಇವರೇ, ಯಹೂದ್ಯ ಮಹಾಸಭೆಯ ಅನೇಕ ಆ ಒಂದು ಸದಸ್ಯರೇ. ಅವರು ಅದರಲ್ಲಿ ಪಾಲಾಗಿದ್ದರು. ಈತನು ಹೋಗಿ ಕೇಳಿದ್ದಾಗ ಈತನ ಮರ್ಯಾದೆ ಹೋಗುತ್ತದೆ ಎಂಬುದಾಗಿ ಆತನು ಯಾವುದೇ ವಿಷಯಗಳನ್ನು ಯೋಚನೆ ಮಾಡದೆ ಧೈರ್ಯವನ್ನು ತಂದುಕೊಂಡು ಹೋಗಿ ಪಿಲಾತನ ಬಳಿಯಲ್ಲಿ ಕೇಳುತ್ತಾನೆ, ಅಪ್ಪಣೆ ತೆಗೆದುಕೊಂಡು ಹೋಗುತ್ತಾನೆ. 3ನೇದಾಗಿರುವಂಥ ಸ್ತಂಭಕ್ಕೆ ಬರುತ್ತೇವೆ, ಶತ್ರುಗಳ ಭಯ, ರೋಮನ ಭದ್ರತೆ ಎಂಬುದಾಗಿ. ಇವಾಗ ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಮಾಡುತ್ತಿರುವಾಗ, ಬೋಧನೆಗಳನ್ನು ಮಾಡುತ್ತಿರುವಾಗ ಆತನು ಹೇಳಿರುವಂಥ ವಾಕ್ಯ ಅಲ್ಲಿರುವಂಥ ಮಹಾಯಾಜಕರಿಗೆ ಜ್ಞಾಪಕವಾಗುತ್ತಿದೆ. ಎಂಥ ವಾಕ್ಯ? ಆತನು ಹೇಳಿದನು, ಯೇಸು ಕ್ರಿಸ್ತ, ನಾನು ಸತ್ತು 3ನೇ ದಿವಸದಲ್ಲಿ ಎದ್ದು ಬರುವಂಥವನಾಗಿದ್ದೇನೆ ಎಂಬುದಾಗಿ ಹೇಳಿದ್ದನು. ಇವಾಗ ಮಹಾಯಾಜಕರು ಅನೇಕ ಸುಳ್ಳು ಅಪವಾದಗಳನ್ನು ಹಾಕಿ ಯೇಸು ಕ್ರಿಸ್ತನಿಗೆ ಶಿಲುಬೆಗೆ ಹಾಕಿ ಮರಣವನ್ನು ಕೊಟ್ಟಿದ್ದರು. ಇವಾಗ ಅವರಿಗೆ ಒಂದು ಭಯವನ್ನು ಕಾಡುತ್ತದೆ. ಏನಂದರೆ, ಈತನು ನಿಜವಾಗಿಯೂ ಎದ್ದು ಬಂದರೆ ಏನು ಮಾಡೋಣ ಎಂಬುದಾಗಿ. ಅದಕ್ಕೋಸ್ಕರ ಅವರು ಪೊಂತ್ಯ ಪಿಲಾತನ ಬಳಿಗೆ ಹೋಗಿ ಅಲ್ಲಿ ಆ ಒಂದು ಸಮಾಧಿಯ ಬಳಿಗೆ ನೀನು ಒಂದು ಭದ್ರತೆಯನ್ನು ಕೊಡಬೇಕೆಂಬುದಾಗಿ ಅವರು ಮನವಿ ಮಾಡಿಕೊಳ್ಳುತ್ತಾರೆ. ಇವಾಗ ಅವರ ಮನವಿಯ ಮೂಲಕ ಪೊಂತ್ಯ ಪಿಲಾತನ ಏನು ಮಾಡುತ್ತಾನೆ, ಅಪ್ಪಣೆ ಕೊಡುತ್ತಾನೆ. ರೋಮನ ಭದ್ರತೆಯನ್ನು ಅಪ್ಪಣೆ ಕೊಡುವಂಥದ್ದು ಇತಿಹಾಸದಲ್ಲಿ ನೋಡಿದರೆ ನಾವು 4ರಿಂದ 16 ಸೈನಿಕರು ಆ ಒಂದು ಭದ್ರತೆಯಲ್ಲಿ ಇರಬೇಕಾಗಿರುವಂಥದ್ದಾಗಿದೆ. ಸೈನಿಕರು ಯೇಸು ಕ್ರಿಸ್ತನ ಸಮಾಧಿಯ ಹೊರಗಡೆ ಕಾವಲುಗಾರರಾಗಿರುತ್ತಾರೆ.
ಮತ್ತು ಆ ಸಮಾಧಿಗೆ ಒಂದು ದೊಡ್ಡ ಕಲ್ಲಿನಿಂದ ಮುಚ್ಚುತ್ತಾರೆ. ಆ ಮುಚ್ಚಿ ಅದಕ್ಕೆ ರೋಮನ ಮೊಹರನ್ನು ಹಾಕುತ್ತಾರೆ. ಇವಾಗ ರೋಮನ ಮೊಹರ ಅಂದರೆ ಬಹಳಷ್ಟು ಗಂಭೀರವಾಗಿರುವಂಥದ್ದು. ಆ ಮೊಹರನ್ನು ಯಾರಾದರೂ ಏನಾದರೂ ಮಾಡಿದರೆ ಅವರಿಗೆ ಸಂಪೂರ್ಣ ಮರಣ ದಂಡನೆ ಬರುವಂಥದ್ದಾಗಿದೆ. 4ನೇದಾಗಿರುವಂಥ ಸ್ತಂಭ, ಯೇಸು ಕ್ರಿಸ್ತನ ದೇಹ ಕದ್ದುಕೊಂಡರು. ಇವಾಗ 3ನೇ ದಿವಸದಲ್ಲಿ ಯೇಸು ಕ್ರಿಸ್ತನು ಸಮಾಧಿಯೊಳಗೆ ಇರಲಿಲ್ಲ. ಆತನು ಎದ್ದು ಬಂದಿದ್ದಾನೆ ಎಂಬುದಾಗಿ ಶಿಷ್ಯರು ಎಲ್ಲ ಕಡೆಗೆ ಹೋಗಿ ಸಾರುತ್ತಿರುವಂಥದ್ದನ್ನು ನಾವು ನೋಡುತ್ತೇವೆ. ಅವಾಗ ಈ ಮಹಾಯಾಜಕರು ಮತ್ತು ಅನೇಕ ಯೇಸು ಕ್ರಿಸ್ತನ ವಿರೋಧವಾಗಿ ಆತನಿಗೆ ಮರಣ ದಂಡನೆಯನ್ನು ವಿಧಿಸುವಂಥದ್ದರಲ್ಲಿ ಪಾಲಾಗಿರುವಂಥವರೆಲ್ಲರೂ ಆತನ ದೇಹವನ್ನು ಶಿಷ್ಯರೇನು ಮಾಡಿದ್ದಾರೆ, ಬಂದು ಕದ್ದುಕೊಂಡು ಹೋಗಿದ್ದಾರೆ ಸಮಾಧಿಯಿಂದ ಎಂಬುದಾಗಿ ಅವರು ಸುಳ್ಳು ಅಪವಾದವನ್ನು ಹಾಕುತ್ತಾರೆ. ಇವಾಗ ಇದರಲ್ಲಿ ನೋಡುವಂಥ ಒಂದು ತರ್ಕವೇನೆಂದರೆ, ಭಯದಲ್ಲಿ ಒಳಗೊಂಡಿರುವಂತಹ ಯೇಸು ಕ್ರಿಸ್ತನ ಶಿಷ್ಯರು ಬಂದು 4ರಿಂದ 16 ಸೈನಿಕರು, ಒಳ್ಳೆ ತರಬೇತಿ ಬಲಿಷ್ಠವಾಗಿರುವಂಥ ಸೈನಿಕರು ಹೊಂದಿರುವಂಥವರು ಅವರಿಗೆ ಕೊಂದು ಹಾಕಿ ದೊಡ್ಡ ಬಂಡೆಗಲ್ಲನ್ನು ತೆಗೆದುಹಾಕಿ ರೋಮ್ ಸಾಮ್ರಾಜ್ಯದ ಮೊಹರನ್ನು ಮುರಿದು ಯೇಸು ಕ್ರಿಸ್ತನ ದೇಹವನ್ನು ತೆಗೆದುಕೊಂಡು ಹೋಗಿ ಆತನು ಎದ್ದು ಬಂದಿದ್ದಾನೆಂಬುದಾಗಿ ಸುಳ್ಳುವಾದ ಎಲ್ಲ ಜನರಿಗೆ ಹೇಳುವಂಥದ್ದು ಹೇಗೆ ಸಾಧ್ಯ? ಏಕೆಂದರೆ ಆ ಒಂದು ಶಿಷ್ಯರು ಈಗಾಗಲೇ ಯೇಸು ಕ್ರಿಸ್ತನು ಸತ್ತಿದ್ದಾನೆ, ನಮಗೂ ಕೂಡ ಇಂಥ ಒಂದು ಮರಣ ಬರುತ್ತದೆ ಎನ್ನುವಂಥ ಭಯದಲ್ಲಿ ಅವರು ಒಂದು ಕೋಣೆಯಲ್ಲಿ ಮುಚ್ಚಿಕೊಂಡಿರುವಂಥದ್ದು ನೋಡುತ್ತೇವೆ. ಆ ಭಯದಲ್ಲಿ ಇದ್ದರು, ಅಂಜುತ್ತಾ ಇದ್ದರು ಅವರು. ಅಂಥ ಒಂದು ಭಯದಲ್ಲಿರುವಂಥ ಶಿಷ್ಯರು ಅಂಥ ಕಾರ್ಯ ಮಾಡುವುದಕ್ಕೆ ಈ ಶಿಷ್ಯರಿಂದ ಒಂದು ಚೂರು ಕೂಡ ಸಾಧ್ಯವಾಗುತ್ತಾ ಇರಲಿಲ್ಲ. ಯಾಕಂದರೆ ಅಷ್ಟು ದೊಡ್ಡದಾದ ಒಂದು ಧೈರ್ಯದಿಂದ ಕಾರ್ಯವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಮತ್ತು ಸುಳ್ಳು ಪ್ರಚಾರವನ್ನು ಮಾಡುವಂಥದ್ದು ಯೇಸು ಕ್ರಿಸ್ತನಿದ್ದಾನೆಂಬುದಾಗಿ ಅದು ಆ ಒಂದು ಭಯದಲ್ಲಿರುವಂಥ ಶಿಷ್ಯರು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇದಾದ ಮೇಲೆ 5ನೇ ಸ್ತಂಭ, 4 ಸ್ವತಂತ್ರವಾದ ದಾಖಲೆಗಳ ತನಿಖೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಇವರು ಸುವಾರ್ತೆಯನ್ನು ಬರೆದಿರುವಾಗ ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿದ್ದಾನೆ ಎಂದು ಖಚಿತಪಡಿಸಿದ್ದಾರೆ. ಈ ಒಂದು ಸುವಾರ್ತೆಗಳಲ್ಲಿ ಅನೇಕ ದಾಖಲೆಗಳು ಈ ಒಂದು ಸುವಾರ್ತೆ 1ನೇ ಶತಮಾನದಲ್ಲಿ ಬರೆದಿರುವಂಥದ್ದು ಮತ್ತು ಇದರ ಒಂದು ಮ್ಯಾನುಸ್ಕ್ರಿಪ್ಟ್ಸ್ ಎಂಬುದಾಗಿ ಹೇಳುತ್ತೇವೆ. ಸಾವಿರಾರು ಮ್ಯಾನುಸ್ಕ್ರಿಪ್ಟ್ಸ್ಗಳು ನಾವು ಈ ಒಂದು ಸುವಾರ್ತೆಗಳಿರುವಂಥದ್ದನ್ನು ನೋಡುತ್ತೇವೆ. ಈ ದಾಖಲೆಗಳು ಖಚಿತಪಡಿಸುತ್ತವೆ ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿದ್ದನೆಂಬುದಾಗಿ. ಮತ್ತು ಎಲ್ಲವೂ ಒಂದಕ್ಕೊಂದು ಹೋಲಿಕೆ ಆಗಿರುವಂಥದ್ದನ್ನು ನೋಡುತ್ತೇವೆ. ಇದರಲ್ಲಿ ಕೆಲವು ಸಾಕ್ಷಿಗಳು ನಾವು ವಾಕ್ಯದ ಆಧಾರದ ಮೇಲೆ ಈ ಒಂದು ಸುವಾರ್ತೆಗಳಲ್ಲಿ ವಾಕ್ಯಗಳನ್ನು ನಾವು ನೋಡಿಕೊಳ್ಳುತ್ತೇವೆ. ಮೊದಲನೇದಾಗಿ ದೇವದೂತನು ಹೇಳಿರುವಂಥದ್ದು, ಮಾರ್ಕ 16:6, ಲೂಕ 24:6-7ನೇ ವಚನ. ಎರಡನೇದಾಗಿ ಮರಿಯಳು ನೋಡುತ್ತಾಳೆ ಮತ್ತು ಸಾಕ್ಷಿ ಆಗಿರುತ್ತಾಳೆ, ಯೋಹಾನ 20:16-18ನೇ ವಚನದವರೆಗೆ. ಮತ್ತು ಎಲ್ಲ ಶಿಷ್ಯರು ಕೂಡ ಪುನರುತ್ಥಾನವನ್ನು ಹೊಂದಿರುವಂಥ ಯೇಸು ಕ್ರಿಸ್ತನ ನೋಡುತ್ತಾರೆ ಮತ್ತು ಸಾಕ್ಷಿಯಾಗಿರುತ್ತಾರೆ, ಯೋಹಾನ 20ನೇ ಅಧ್ಯಾಯ 20ನೇ ವಚನ. 4ನೇದಾಗಿ ತೋಮ ಶಿಷ್ಯನು ಕೂಡ ಯೇಸು ಕ್ರಿಸ್ತನನ್ನು ನೋಡಿ ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿದ್ದಾನೆಂಬುದಾಗಿ ಸಾಕ್ಷಿಯಾಗಿರುತ್ತಾನೆ, ಯೋಹಾನ 20:28ರಲ್ಲಿ. ಕೊನೆಯದಾಗಿ ಅಪೊಸ್ತಲನಾದ ಪೌಲನು ತನ್ನ ಪತ್ರಿಕೆಯಲ್ಲಿ ಕೊರಿಂಥದವರಿಗೆ 2ನೇದಾಗಿ ಪತ್ರಿಕೆಯನ್ನು ಬರೆಯುತ್ತಿರುವಾಗ ಆ ಒಂದು ಪತ್ರಿಕೆಯಲ್ಲಿ 15ನೇ ಅಧ್ಯಾಯ 3-8ನೇ ವಚನದಲ್ಲಿ ಆತನು ಬರೆಯುತ್ತಾನೆ, ಪುನರುತ್ಥಾನವನ್ನು ಹೊಂದಿರುವಂಥ ಯೇಸು ಕ್ರಿಸ್ತನು, ಸತ್ತು ಎದ್ದು ಬಂದಿರುವಂಥ ಯೇಸು ಕ್ರಿಸ್ತನನ್ನು ಶಿಷ್ಯರು ಮಾತ್ರವಲ್ಲದೆ 500 ಜನರು ಯೇಸು ಕ್ರಿಸ್ತನನ್ನು ನೋಡಿದರೆಂಬುದಾಗಿ. ಪುನರುತ್ಥಾನವನ್ನು ಹೊಂದಿರುವಂಥ ಯೇಸು ಕ್ರಿಸ್ತನನ್ನು 500ಕ್ಕೂ ಹೆಚ್ಚು ಜನರು ಆತನನ್ನು ನೋಡಿದರು, ಸಾಕ್ಷಿಯಾಗಿದ್ದಾರೆಂಬುದಾಗಿ. ಇನ್ನೂ ಕೂಡ ಅನೇಕರು ಜೀವಂತವಾಗಿದ್ದಾರೆಂಬುದಾಗಿ ಕೂಡ ಆತನು ಆ ಒಂದು ಪತ್ರಿಕೆಯಲ್ಲಿ ಆ ಒಂದು ಸಮಯದಲ್ಲಿ ಬರೆದಿರುತ್ತಾನೆ. ಇಷ್ಟು ಕೇಳಿದ ಮೇಲೆ ಒಂದು ಪ್ರಶ್ನೆ, ಇದೆಲ್ಲ ಬೈಬಲ್ನಲ್ಲಿದೆ, ಇದೆಲ್ಲ ಸತ್ಯವೇದದಲ್ಲಿದೆ, ನಿಮ್ಮ ವಾಕ್ಯದಲ್ಲಿ ಏನೇ ಬರೀತದೆ ಅದು ಹೇಗೆ ನಾವು ನಂಬಬೇಕೆಂಬುದಾಗಿ ಹೇಳಿರುವಾಗ, ಇವಾಗ ನಾವು 6ನೇದಾಗಿರುವಂಥ ಸ್ತಂಭ ಅಂದರೆ ಸತ್ಯವೇದ ಬೈಬಲನ್ನು ಬಿಟ್ಟು ಹೊರಗಡೆ ಇರುವಂಥ ಸಾಕ್ಷಿಗಳನ್ನು ನಾವು ನೋಡಿಕೊಳ್ಳುತ್ತೇವೆ. ಮೊದಲನೇದಾಗಿ ಫ್ಲಾವಿಯಸ್ ಯೋಸೆಫನು ಯಹೂದ್ಯರ ಐತಿಹಾಸಿಕ ಕಾರನಾಗಿರುತ್ತಾನೆ. ಅವನು ಯೇಸು ಕ್ರಿಸ್ತನ ವಿರುದ್ಧವಾಗಿಯೂ ಯೇಸು ಕ್ರಿಸ್ತನ ಪರವಾಗಿಯೂ ಇರಲಿಲ್ಲ. ಅವನು ಒಪ್ಪಿಕೊಂಡಿರುವಂಥ ಸತ್ಯ ಏನೆಂದರೆ ಯೇಸು ಕ್ರಿಸ್ತನು ಇದ್ದನು, ಆತನ ಅದ್ಭುತ ಕಾರ್ಯಗಳನ್ನು ಮಾಡಿದನು ಮತ್ತು 3ನೇ ದಿವಸದಲ್ಲಿ ಜೀವಂತವಾಗಿ ಕಾಣಿಸಿಕೊಂಡಿದ್ದನೆಂಬುದಾಗಿ ಆತನು ತನ್ನ ಒಂದು ಬರಹಗಳಲ್ಲಿ ಬರೆದಿರುವಂಥದ್ದನ್ನು ಇತಿಹಾಸದಲ್ಲಿ ನೋಡುತ್ತೇವೆ. ಮತ್ತು ಟಾಸಿಟಸ್ ಎಂಬ ರೋಮನ ಇತಿಹಾಸಕಾರನಾಗಿರುತ್ತಾನೆ. ಅವನು ತೀವ್ರ ಕ್ರೈಸ್ತ ವಿರೋಧಿಯಾಗಿರುತ್ತಾನೆ, ಕ್ರೈಸ್ತರನ್ನು ದ್ವೇಷಿಸುವಂಥವನಾಗಿರುತ್ತಾನೆ. ಅವನು ಕೂಡ ಟಿಬೇರಿಯಸ್ ಆಳ್ವಿಕೆಯಲ್ಲಿ ಪೊಂತ್ಯ ಪಿಲಾತನಿಂದ ಯೇಸು ಕ್ರಿಸ್ತನಿಗೆ ಮರಣದಂಡನೆ ವಿಧಿಸಲಾಯಿತು ಎಂಬುದಾಗಿ ತನ್ನ ಬರಹಗಳಲ್ಲಿ ಆತನು ಬರೆದಿರುತ್ತಾನೆ. ಮತ್ತು ಸಿನೆಡ್ರಿನ್ ಸಭೆ ಅಂದರೆ ಯಹೂದ್ಯರ ಮಹಾಸಭೆಯ ನಾಯಕರು, ಅವರು ಪರಮಶತ್ರುಗಳಾಗಿದ್ದರು, ಯೇಸು ಕ್ರಿಸ್ತನ ಸಂಪೂರ್ಣ ವಿರೋಧಿ ಆಗಿದ್ದರು. ಅವರು ಹೇಳಿರುವಂಥದ್ದು
ಒಂದು ಖಚಿತವಾಗಿರುವಂಥದ್ದೇನಾಗಿದೆ, ಯೇಸು ಕ್ರಿಸ್ತನು ಸಮಾಧಿಯಲ್ಲಿ 3ನೇ ದಿವಸದಲ್ಲಿ ಇರಲಿಲ್ಲ. ಅದು ಸಮಾಧಿಯು ಖಾಲಿಯಾಗಿತ್ತು. ಅವರು ಹೇಳಿರುವಂಥ ಸುಳ್ಳು ಅಪವಾದ ಏನೆಂದರೆ ಶಿಷ್ಯರು ಈ ದೇಹವನ್ನು ಕದ್ದುಕೊಂಡು ಹೋಗಿದ್ದಾರೆ ಎಂದು ಪ್ರಚಾರ ಮಾಡಿದ್ದಾರೆ. ಅಂದರೆ ಇಲ್ಲಿ ಖಚಿತಪಡಿಸುವಂಥದ್ದೇನಾಗಿದೆ, ಯೇಸು ಕ್ರಿಸ್ತನ ವಿರುದ್ಧವಾಗಿ ಮತ್ತು ಆತನಿಗೆ ಶಿಲುಬೆಗೆ ಏರಿಸಿದವರೇ 3ನೇ ದಿವಸದಲ್ಲಿ ಸಮಾಧಿ ಖಾಲಿಯಾಗಿತ್ತು. ಸಮಾಧಿಯಲ್ಲಿ ಯೇಸು ಕ್ರಿಸ್ತನ ದೇಹ ಇರಲಿಲ್ಲ. ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿದ್ದಾನೆ, ಸತ್ತು 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆಂಬುದಾಗಿ ಈ ಒಂದು ವಿಷಯಕ್ಕೆ ಬಹಳಷ್ಟು ಅರ್ಥ ಗರ್ಭಿತವಾಗಿರುವಂಥ ಗಂಭೀರತೆಯ ಉತ್ತರವನ್ನು ನೀಡುವಂಥದ್ದಾಗಿದೆ. ಯಾವುದೆಂದರೆ, ಎಲ್ಲ ಶಿಷ್ಯರು ಯೇಸು ಕ್ರಿಸ್ತನ ದೇಹವನ್ನು ಕದ್ದುಕೊಂಡು ಹೋಗಿದ್ದಾರೆ ಎಂಬುದಾಗಿ ಈ ಒಂದು ಸೆನೆಡ್ರಿನ್, ಮಹಾಯಾಜಕರು, ಯಹೂದ್ಯ ಮಹಾಸಭೆಯ ನಾಯಕರು ಪ್ರಚಾರ ಮಾಡುತ್ತಾ ಹೋಗುತ್ತಾರೆ. ಅವರು ಭಯದಲ್ಲಿರುವಂಥ ಶಿಷ್ಯರು ಅಂಥ ಒಂದು ಕಾರ್ಯ ಮಾಡುವುದಕ್ಕೆ ಸಾಧ್ಯವಿಲ್ಲವೆಂಬುದಾಗಿ ಈಗಾಗಲೇ ನೋಡಿಕೊಂಡಿದ್ದೇವೆ. ಈ ಒಂದು ಶಿಷ್ಯರು ಪುನರುತ್ಥಾನವನ್ನು ಹೊಂದಿರುವಂಥ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ಕಣ್ಣುಗಳಿಂದ ನೋಡಿ ಸಾಕ್ಷಿಗಳಾಗಿದ್ದಾರೆ ಎಂಬುದಾಗಿ ಈಗಾಗಲೇ ನಾವು 4 ಸುವಾರ್ತೆಗಳ ದಾಖಲೆಗಳಲ್ಲಿ, ವಚನಗಳಲ್ಲಿ ನಾವು ನೋಡಿಕೊಂಡಿದ್ದೇವೆ. ಇವರು ಯೇಸು ಕ್ರಿಸ್ತನನ್ನು ಸ್ವಂತ ಕಣ್ಣುಗಳಿಂದ ಸಾಕ್ಷಿಗಳಾಗಿ, ಇವರು ಯೇಸು ಕ್ರಿಸ್ತನನ್ನು ಸ್ವಂತ ಕಣ್ಣಿನಿಂದ ನೋಡಿ ಸಾಕ್ಷಿಯಾಗಿರುತ್ತಾರೆ. ಅವರು ಹೊರಗೆ ಬಂದು ಎಲ್ಲ ಯಹೂದ್ಯರಿಗೆ, ಇಸ್ರಾಯೇಲ್ ದೇಶದಲ್ಲಿ ಮತ್ತು ಇಡೀ ಲೋಕಕ್ಕೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಬಂದಿರುವಂಥ ದೇವರು ಮತ್ತು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕೋಸ್ಕರ ಬಂದಿರುವಂಥ ದೇವರು, 3ನೇ ದಿವಸದಲ್ಲಿ ಆತನು ಎದ್ದು ಬಂದಿರುವಂಥ ದೇವರಾಗಿದ್ದಾನೆಂಬುದಾಗಿ ಇಡೀ ಲೋಕಕ್ಕೆ ಸಾರುತ್ತಾ ತೊಡಗುತ್ತಾರೆ. ಆ ಒಂದು ಸುವಾರ್ತೆಯ ನಿಮಿತ್ತವಾಗಿ ಅವರಿಗೆ ಮರಣ ದಂಡನೆಯು ಬಂದರೂ ಕೂಡ ಅವರು ಆ ಮರಣವನ್ನು ಒಪ್ಪಿಕೊಂಡಿದ್ದರು, ರಕ್ತ ಸಾಕ್ಷಿಯಾಗಿದ್ದರು. ಆದರೆ ಅದು ಸುಳ್ಳಾಗಿದೆ ಎಂಬುದಾಗಿ ತಿಳಿದು ಅವರು ತಮ್ಮ ಜೀವನಗಳನ್ನು ಉಳಿಸಿಕೊಂಡಿಲ್ಲ. ಅವರು ನಿಜವಾಗಿ ಯೇಸು ಕ್ರಿಸ್ತನನ್ನು ನೋಡಿದರು. ಅದಕ್ಕೋಸ್ಕರ ಆ ಒಂದು ಸತ್ಯಕ್ಕೋಸ್ಕರ ಅವರು ತಮ್ಮ ಜೀವನವನ್ನೇ ಕೊಡುವುದಕ್ಕೆ ಒಪ್ಪಿಕೊಂಡಿದ್ದರು. ಆ ಒಂದು ಶಿಷ್ಯರಲ್ಲಿ ಕೆಲವರು ಹೇಗೆ ಸತ್ತಿದರು, ಹೇಗೆ ರಕ್ತ ಸಾಕ್ಷಿಯಾಗಿದ್ದರು ಎಂಬುದಾಗಿ ನಾವು ನೋಡೋಣ. ಪೇತ್ರನು ತಲೆ ಕೆಳಗಾಗಿ ಶಿಲುಬೆಗೆ ಏರಿಸಲ್ಪಟ್ಟಿದ್ದನು. ಯಾಕೋಬನು ಶಿರಚ್ಛೇದನ ಮಾಡಲ್ಪಟ್ಟನು. ಪೌಲನು ಶಿರಚ್ಛೇದನ ಮಾಡಲ್ಪಟ್ಟನು. ಸ್ಟೀಫನನು ಕಲ್ಲೆಸೆದು ಕೊಂದಿದರು ಸ್ಟೀಫನನಿಗೆ, ಮತ್ತು ತೋಮನಿಗೆ ಈಟಿಯಿಂದ ತಿವಿದರು. ಇನ್ನು ಎಲ್ಲ ಒಂದು ಅಪೋಸ್ತಲರಿಗೆ, ಯೇಸು ಕ್ರಿಸ್ತನ ಶಿಷ್ಯರಿಗೆ ಬಹಳಷ್ಟು ಭಯಂಕರವಾಗಿರುವಂಥ ಮರಣವನ್ನು ಕೊಟ್ಟಿದ್ದರು. ಆದರೂ ಕೂಡ ಅವರು ಇದು ಸುಳ್ಳಾಗಿದೆ ಎಂಬುದಾಗಿ ಅವರು ಹೇಳಲಿಲ್ಲ. ಅವರು ತಮ್ಮದೇ ಆಗಿರುವಂಥ ಒಂದು ಸುಳ್ಳು ಪ್ರಚಾರ ಮಾಡಿದರೆ ಅವರು ಹೇಳಬೇಕಾಗಿತ್ತು, ಹೇಳಿ ಇದು ಸುಳ್ಳಾಗಿದೆ ಎಂಬುದಾಗಿ ಹೇಳಿ ತಮ್ಮ ಜೀವನವನ್ನು ಕಾಪಾಡಿಕೊಳ್ಳಬೇಕಾಗಿತ್ತು ಅವರು. ಆದರೆ ಮಾಡಲಿಲ್ಲ. ಹಾಗೆ ಇವಾಗ ಕೊನೆಯದಾಗಿ ಇದರ ತೀರ್ಮಾನವು ನಾವು ನೋಡಿಕೊಳ್ಳೋಣ. ಆತನು 3 ದಿನಗಳ ಕಾಲ ಸತ್ತಿದನು. ಸಮಾಧಿಗೆ ಮೊಹರು ಹಾಕಲಾಗಿತ್ತು, ಕಾವಲು ಕಾಯಲಾಗಿತ್ತು. ಆದರೆ 3ನೇ ದಿನ ಅದು ಖಾಲಿಯಾಗಿತ್ತು. ಬೈಬಲ್ನ ಐತಿಹಾಸಿಕಕಾರರು ಇದನ್ನು ದೃಢಪಡಿಸಿದ್ದಾರೆ. ಬೈಬಲ್ನ ಹೊರತಾದ ಐತಿಹಾಸಿಕಕಾರರು ಇದನ್ನು ಕೂಡ ದೃಢಪಡಿಸಿದ್ದಾರೆ. ಯೇಸುವಿನ ಶತ್ರುಗಳೇ ಸಮಾಧಿ ಖಾಲಿಯಾಗಿತ್ತು ಎಂದು ಒಪ್ಪಿಕೊಂಡಿದ್ದಾರೆ. ಮತ್ತು 12 ಮಂದಿ ಶಿಷ್ಯರು, ಅಪೋಸ್ತಲರು ತಾವು ಯೇಸು ಕ್ರಿಸ್ತನನ್ನು ಜೀವಂತವಾಗಿ 3ನೇ ದಿವಸದಲ್ಲಿ ಎದ್ದು ಬಂದಿರುವಂಥದ್ದನ್ನು ನಾವು ನೋಡಿದ್ದೇವೆ ಎಂಬ ಸತ್ಯಗೋಸ್ಕರ ಅವರು ತಮ್ಮ ಸಾವನ್ನೇ ಅಪ್ಪಿದರು. ಅದನ್ನು ನಿರಾಕರಿಸಿ ಅವರು ತಮ್ಮ ಜೀವನ ಉಳಿಸಿಕೊಳ್ಳಲಿಲ್ಲ. ಅವರು ತಮ್ಮ ಸಾವನ್ನೇ ಅಪ್ಪುವಂಥದ್ದು ಉಚಿತ. ಆ ಸತ್ಯಕ್ಕೋಸ್ಕರ ಅವರು ತಮ್ಮ ಜೀವನವನ್ನೇ ಕೊಟ್ಟಿರುವಂಥದ್ದನ್ನು ನೋಡುತ್ತೇವೆ. ಇದು ಸುಲಭವಾಗಿ ಯಾರೋ ಒಬ್ಬರು ಕೊಡುತ್ತಾರೆ ಎಂಬುದಾಗಿ ಅಲ್ಲ. ಸತ್ಯ ಇದೇ ಆಗಿತ್ತು, ಅವರು ಕೊಟ್ಟಿದ್ದರು. ಅದಕ್ಕೋಸ್ಕರ ನಮ್ಮ ವಾಕ್ಯವು ಹೇಳುತ್ತದೆ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 14ನೇ ವಚನದಲ್ಲಿ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದು. ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳುತ್ತಾನೆ, ಯೇಸು ಕ್ರಿಸ್ತನು 3ನೇ ದಿವಸದಲ್ಲಿ ಆತನು ಎದ್ದು ಬರಲಿಲ್ಲವಾದರೆ ಇಡೀ ನಮ್ಮ ಸುವಾರ್ತೆಯೇ ಸುಳ್ಳಾಗಿರುತ್ತಾ ಇತ್ತು. ಇದಕ್ಕೆ ಯಾವುದೇ ಬುನಾದಿ ಇರಲಿಲ್ಲ. ಯೇಸು ಕ್ರಿಸ್ತನು ಸತ್ತರೊಳಗಿಂದ 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ. ಅದಕ್ಕೋಸ್ಕರವೇ ನಮ್ಮ ಈ ಒಂದು ನಂಬಿಕೆ ಸಂಪೂರ್ಣವಾಗಿ ಸತ್ಯವಾಗಿರುವಂಥದ್ದಾಗಿದೆ. ನಾನು ನಂಬುತ್ತೇನೆ, ಈ ಒಂದು 8 ಸ್ತಂಭಗಳಿಂದ ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿದ್ದಾನೆ, ಎದ್ದು ಬಂದಿದ್ದಾನೆ ಎಂದು ಖಚಿತವಾಗಿದೆ. ಇದು ಸತ್ಯವಾಗಿದೆ ಎಂಬುದಾಗಿ ನಿಮಗೆ ಅರ್ಥವಾಗಿದೆ. ಇನ್ನೊಂದು ಸಾರಿ ನೋಡಿ ಇದನ್ನು ತಿಳಿದುಕೊಳ್ಳಿರಿ ಇನ್ನೊಂದು ಗಂಭೀರತೆಯಿಂದ, ಮತ್ತು ಇನ್ನೊಬ್ಬರಿಗೆ ಕೂಡ ತಿಳಿಸಿರಿ. ಯಾವುದೇ ರೀತಿಯ ಒಂದು ಸ್ವಲ್ಪ ಸಂದೇಹವೂ ಬೇಡ. ಯಾಕಂದರೆ ರೋಮ 10:9ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುತ್ತದೆ, ನೀವು ಯೇಸು ಕ್ರಿಸ್ತನ ದೇವರೆಂದು ಬಾಯಿಂದ ಅರಿಕೆ ಮಾಡುವುದು ಮತ್ತು ಆತನು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ ಎಂಬುದಾಗಿ ಹೃದಯಪೂರ್ವಕವಾಗಿ ನಂಬುವುದರ ಮೂಲಕ ನಿಮಗೆ ರಕ್ಷಣೆ ಆಗುತ್ತದೆ. ನಮಗೆ ರಕ್ಷಣೆ ಆಗುವಂಥದ್ದು ಆತನೇ ದೇವರು ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ
ಎಂದು ನಂಬುವುದರ ಮೂಲಕವಾಗಿ ರಕ್ಷಣೆ ಆಗುತ್ತದೆ. ಅದಕ್ಕೋಸ್ಕರ ಇದರಲ್ಲಿ ಯಾವುದೇ ಸ್ವಲ್ಪ ಮಾತ್ರವೂ ಕೂಡ ಸಂದೇಹವೂ ಬೇಡ. ಇನ್ನೊಂದು ಸಾರಿ ನೋಡಿ, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ಮಗನ ಮೂಲಕವಾಗಿ ನಿನ್ನ ಪಾದಗಳಲ್ಲಿ ಬರುತ್ತೇವೆ. ನಮಗೋಸ್ಕರ ಪ್ರಾಣವನ್ನು ನೀಡಿ 3ನೇ ದಿವಸದಲ್ಲಿ ಎದ್ದು ಬಂದಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ಎದ್ದು ಬಂದಿದ್ದಾನೆ, ಇದು ಸತ್ಯವಾಗಿದೆ ಎನ್ನುವಂಥ ಅನೇಕ ವಿಷಯಗಳಿಂದ 8 ಸ್ತಂಭಗಳೆಂತು ತರ್ಕಗಳಿಂದ ನಾವು ನೋಡಿಕೊಂಡಿದ್ದೇವೆ. ತಿಳಿದುಕೊಂಡಿರುವಂಥ ಮತ್ತು ಕೇಳಿರುವಂಥ ಈ ನಿನ್ನ ಪ್ರಿಯ ಮಕ್ಕಳನ್ನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿಸು, ಬೆಳೆಸು, ಆತ್ಮೀಕ ಜೀವನದಲ್ಲಿ ನಡೆಸು ಸ್ವಾಮಿ. ನಿನಗೋಸ್ಕರ ಜೀವಿಸುವಂತೆ, ಫಲಗಳನ್ನು ಕೊಡುವಂತೆ ಅಪ್ಪ, ಅವರ ಜೀವನ, ಅವರ ಕುಟುಂಬ, ಮಕ್ಕಳನ್ನು ಆಶೀರ್ವದಿಸು. ಎಲ್ಲ ಕೇಡುಗಣಾಂತರಗಳಿಂದ, ಅಪಾಯಗಳಿಂದ ತಪ್ಪಿಸು. ಈ ಒಂದು ಪುನರುತ್ಥಾನ ದಿವಸದ ಬಲ ಅವರ ಮೇಲೆ, ಅವರ ಕುಟುಂಬದ ಮೇಲೆ ನೆಲೆಯಾಗಿರಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ, ನಿನ್ನ ಕೃಪೆ, ಪ್ರೀತಿ, ಕರುಣೆ ನಮ್ಮೆಲ್ಲರ ಮೇಲೆ ನೆಲೆಯಾಗಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವಳ ತಂದೆ, ಆಮೇನ್. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬಹಳ ವಿಶೇಷವಾಗಿರುವಂಥ ವಿಷಯವನ್ನು ನಾವು ನೋಡಿಕೊಳ್ಳೋಣ. ಅಲ್ಲಿ ತನಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಮ್ಮೊಂದಿಗಿರಲಿ. ಆಮೇನ್. ಪ್ರೈಸ್ ಲಾರ್ಡ್.